ಸೊಸೆಯೆಲ್ಲ ನೀನು ಈ ಮನೆಯ ಕಣ್ಣು ಮತ್ತು ಹೆಮ್ಮೆ. ನಿನ್ನ ನಗು ಎಲ್ಲರ ಬಾಳಿನ ಬೆಳಕಾಗಲಿ. ಕಷ್ಟಗಳನ್ನು ಧೈರ್ಯದಿಂದ ಎದುರಿಸು, ಮುನ್ನುಗ್ಗುವ ಮನಸ್ಸು ನಿನ್ನದಾಗಲಿ. ಮನೆಯ ಬೆನ್ನೆಲುಬು ಅಂತ ಹೇಳಲೇ, ಧೈರ್ಯದ ಹೆಜ್ಜೆ ಇಡುವ ನಾಯಕಿ ಅಂತ ಹೇಳಲೇ, ಗುರಿ ಸಾಧನೆಯ ಒಂದು ಅದ್ಭುತ ಗೊಂಬೆ ಅಂತ ಹೇಳಲೇ. ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವೆಲ್ಲರೂ ಸಹ ಚೆನ್ನಾಗಿದ್ದೀವಿ. ಇವತ್ತು ಒಂದು ಪುಟ್ಟದಾದ ನನ್ನ ಬ್ಲಾಗ್ ವಿಡಿಯೋ, ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬ ಖುಷಿ, ತುಂಬ ಸಂತೋಷದ ಒಂದು ಕ್ಷಣ ಅಂತ ಹೇಳಬಹುದು. ಏನು ಅಂತ ಹೇಳ್ತೀನಿ. ಕ್ಲಿಪ್ಪಿಂಗ್ಸ್ನ ಹಾಕ್ತೆ. ಒಂದು ಒಳ್ಳೆ ಉಡುಗೊರೆ ಬಂದಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ಓಪನ್ ಮಾಡಿಲ್ಲ, ನಿಮ್ಮ ಮುಂದೆನೇ ಓಪನ್ ಮಾಡಿ ನೋಡಬೇಕು. ಹಾಗೆ ಟೈಟಲ್ ಆಗಲೇ ಗಮನಿಸ್ಬಿಟ್ಟಿರ್ತೀರಿ, ಟೈಟಲ್ ನೋಡ್ದೇ ವಿಡಿಯೋ ಅಂತೂ ಓಪನ್ ಮಾಡಿರೋದಿಲ್ಲ. ನನ್ನ ಸೊಸೆಯಿಂದ ಬಂದಂತಹ ಉಡುಗೊರೆ ಅಂತ ಹೇಳ್ತಾ ಇದ್ದೀನಿ. ಅದನ್ನು ನಿಮ್ಮ ಮುಂದೆನೇ ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಆಗಿದೆ. ನನ್ನ ಸೊಸೆ ಹೇಳಿದ್ದು, ಅಮ್ಮ ನೀವೇ ಓಪನ್ ಮಾಡಬೇಕು, ಓಪನ್ ಮಾಡಿ ಅದನ್ನು ವೀಡಿಯೋ ಮಾಡಿ ನನಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿರುವಂಥದ್ದು. ತುಂಬ ಖುಷಿ, ಸಂತೋಷ ಅಲ್ವಾ? ಅದನ್ನು ನಿಮ್ಮ ಮುಂದೆನೇ ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಆಗಿದೆ. ಸೈಟ್ ಹತ್ರದಿಂದ ಇವಾಗ ತಾನೇ ಬಂದೆ. ನನ್ನ ಕೆಲಸಗಳು ನಡೀತಾ ಇದೆ. ಅಮ್ಮೋಗಿ ಬಂದಿದ್ದ, ಅವ್ನಿಗೆ ಊಟ ಕೊಡೋಣ ಅಂತ ಬಂದೆ. ಆಲ್ರೆಡಿ ಟೈಮ್ ಬಂದು 4:15 ಆಗಿದೆ. 4:29 ಸಮಯ ಬಂದು ಪೋಸ್ಟ್ ಬಂತು. ಅಂದರೆ ಪೋಸ್ಟ್ಮ್ಯಾನ್ ಕಾಲ್ ಮಾಡಿದ್ರು, ಅಡ್ರೆಸ್ ಇಲ್ಲೇ ಬರುತ್ತಾ ಅಂತ ಹೇಳಿ ಕಾಲ್ ಮಾಡಿದ್ರು. ಹೌದು ಅಂತ ಹೇಳಿ ಅವ್ರನ್ನ ಗಣೇಶ ಟೆಂಪಲ್ ಹತ್ರ ಬನ್ನಿ ಅಂತ ಹೇಳಿ ಅವ್ರನ್ನ ಬರೋದಕ್ಕೆ ಹೇಳಿದೆ. ಅಲ್ಲೂ ಒಂದು ಸಂತೋಷದ ಕ್ಷಣ ನನಗೆ. ಬಂದ ತಕ್ಷಣ ಪೋಸ್ಟ್ಮ್ಯಾನ್, ನೀವು ಯೂಟ್ಯೂಬರ್ ಅಲ್ವಾ ಅಂದರು. ತುಂಬ ಖುಷಿ ಆಯಿತು. ನಮ್ಮ ಹುಣಸೂರವರು ಒಬ್ಬರು ಯೂಟ್ಯೂಬರ್ ಅಂದರೆ ನಮಗೆ ತುಂಬ ಖುಷಿ ಆಯಿತು ಮೇಡಮ್, ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ತುಂಬ ಖುಷಿಯಿಂದ ಅವರು ಮಾತಾಡಿದ್ರು. ನೋಡಿ ಎಷ್ಟೆಲ್ಲ ಗೌರವ ತಂದು ಕೊಡುತ್ತೆ. ನಮ್ಮ ಆತ್ಮ ಪರಿಶುದ್ಧವಾಗಿದ್ದಾಗ, ಹಾಗೆ ನಮ್ಮ ಹಾದಿ ಶುದ್ಧವಾಗಿದ್ದಾಗ ಖಂಡಿತ ಗೌರವ ಎಲ್ಲ ಕೂಡ ಸಿಗುತ್ತೆ. ಪ್ರೀತಿ ಗೌರವ ಅನ್ನೋದು ನಾವು ಕೇಳಿ ಪಡ್ಕೊಳ್ಳೋದಲ್ಲ, ಅದು ತಂತಾನೇ ಬರುವಂಥದ್ದು. ಅದು ನಮ್ಮ ನಡವಳಿಕೆ ಮೇಲೆ ಬಿಂಬಿತವಾಗಿರುತ್ತೆ ಅಲ್ವಾ? ನಾನು ಎಲ್ಲದಕ್ಕೂ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲ ಭಗವಂತನ ಅನುಗ್ರಹ ಇರಬೇಕು. ನಾವೊಂದಿಷ್ಟು ಪುಣ್ಯನ ಸಂಪಾದನೆ ಮಾಡ್ಕೊಂಡಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ನೀವೇನಂತೀರ ಹೇಳಿ, ತಿಳಿಸಿ. ಬನ್ನಿ, ನಾನು ಸೈಟ್ ಹತ್ರ ಹೋಗಬೇಕು. 3 ಗ್ರೂಪ್ ಕೆಲಸ ಮಾಡ್ತಾ ಇದೆ, ಅದನ್ನು ನೋಡ್ಕೊಳ್ಳೋದಿದೆ. ಹೋಗಬೇಕು, ಬೇಗ ವಿಡಿಯೋ ಮುಗಿಸಿ ಹೋಗಿ ಬರೋಣ. ಅದು ಅವಳು ಪಾಪ ತುಂಬ ಆಸೆಯಿಂದ ಕಳಿಸ್ಕೊಟ್ಟಿರೋದು. ಕೊಡಬೇಕಾದ್ರೇ ಇಷ್ಟು ಓಪನ್ ಆಗಿತ್ತಂತೆ. ಅವರು ಪೋಸ್ಟ್ಮ್ಯಾನ್ ಸಹ ಬರೆದಿದ್ದಾರೆ ಇಲ್ಲಿ. ರಿಸೀವ್ ಮಾಡಬೇಕಾದ್ರೇ ಓಪನ್ ಇತ್ತು, ನೀವು ಬೇಕು ಅಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ವಾಪಸ್ ಕಳಿಸಿ ಅಂತ ಪೋಸ್ಟ್ಮ್ಯಾನ್ ಹೇಳಿದ್ರು. ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಏನೋ ತೊಗೋಬೇಕಾದ್ರೆ ಹಿಂಗೆ ಇಟ್ಕೋಬೇಕಾದ್ರೆ ಅದು ಕಿತ್ತೋಗ್ಬಿಟ್ಟಿದೆ, ಆದ್ದರಿಂದ ಅವ್ರು ಹೇಳಿದ್ರು ಇಲ್ಲ ಪರವಾಗಿಲ್ಲ ಕೊಡಿ ಅಂತ ಹೇಳಿದೆ. ನೋಡ್ತಾ ಇದ್ದೀರಿ ಬಂದಿರುವಂತಹ ಗಿಫ್ಟು ಏನು ಅಂತ ಹೇಳಿ ಓಪನ್ ಮಾಡಿ ನೋಡೋಣ. ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ. ಒಂಥರ ಖುಷಿ ಇರುತ್ತಲ್ವ, ಗಿಫ್ಟ್ ಬಂದಿದೆ ಅಂದಾಗ. ಏನಿರ್ಬೋದು ಎಷ್ಟು ಮಾಡಿ ನನಗೂ ಸಹ ಗೊತ್ತಿಲ್ಲ. ಗಾಡ್ ಪ್ರಾಮಿಸ್, ದೇವರಣೆಗಳು ನನಗೂ ಸಹ ಗೊತ್ತಿಲ್ಲ. ಏನಿರ್ಬೋದು ಇಲ್ಲಿವರೆಗೆ ಏನು ಗೆಸ್ ಮಾಡಿರ್ತೀರಾ ತಿಳಿಸಿ. ನಾನು ಓಪನ್ ಮಾಡೇ ಬಿಡ್ತೀನಿ.
ಸೊಸೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಮಗಳು ನಾನು ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ, ನನ್ನ ಮನೆಗೆ ಬರೋಳು. ಅವ್ರು ಯಾವತ್ತಿದ್ರೂ ಮಗಳೇ. ಆಕೆ ಪ್ರೀತಿ ತುಂಬ ಪ್ರೀತಿಸೋ ಹೆಣ್ಮಗಳು. ನೋಡಿ, ಭಗವಂತ ಒಳ್ಳೆತನಕ್ಕೆ ಒಳ್ಳೆಯದೇ ಆಗುತ್ತೆ ಅಲ್ವಾ? ಇದು ಉಲ್ಟಾ ಕಾಣಿಸ್ತಾ ಇದೆ, ಸೆಲ್ಫಿ ಕ್ಯಾಮ್ರಾ ಇರೋದ್ರಿಂದ ಓದ್ತೀನಿ. ನಮ್ಮ ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಕಣ್ಣಿಗೆ ನೀವು ಯಾವಾಗಲೂ ಮಹಾಲಕ್ಷ್ಮಿಯೇ. ನೀವು ಸದಾ ಹೀಗೆ ನಗುತ್ತಾ ಹೂವು, ಕುಂಕುಮ, ಬಳೆ, ಸೀರೆ ತೊಟ್ಟು ಸಂತೋಷವಾಗಿರುವುದೇ ನಮ್ಮೆಲ್ಲರ ಆಸೆ. ನಿಮ್ಮ ಪ್ರೀತಿಯ ಮಗಳು. ನಿಮಗೆ ಬ್ಯಾಕ್ ಕ್ಯಾಮರಾದಿಂದ ನೀವೇ ಓದಿ, ನಾನು ತೋರಿಸ್ತೀನಿ. ನನ್ನ ಗಂಡ ನಮ್ಮ ಮನೆಯವ್ರು ಇರಬೇಕಿತ್ತು, ಆಕೆ ಮನೆಗೆ ಬರಬೇಕಿತ್ತು. ತುಂಬ ಪ್ರೀತಿಸೋರು ಹೆಣ್ಮಕ್ಕಳನ್ನ. ನಮ್ಮ ಮನೆಯವರು ಯಾವತ್ತೂ ಸಹ ಒಂದು ಏಕವಚನದಲ್ಲಿ ಮಾತಾಡಿದವರಲ್ಲ. ಬವ್ವ ಹೋಗವ್ವ ಈ ರೀತಿ ಮಾತಾಡಿದಂಥ ವ್ಯಕ್ತಿ. ತನ್ನ ಸೊಸೆನ ಯಾವ ರೀತಿ ನೋಡ್ಕೊಳ್ಳೋರು ಅದನ್ನು ನೋಡಬೇಕಿತ್ತು ಅಂತ ಆಸೆ ಆಗುತ್ತೆ. ಆಕೆ ಪ್ರೀತಿ ನೋಡಿ ನಾನು ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾ ಮೂಲಕ ನಿಮಗೆ ಇದನ್ನು ತೋರಿಸ್ತೀನಿ. ಸೀರೆ, ಬಳೆ, ಅರಿಶಿನ, ಕುಂಕುಮ, ನೋಡಿ. ಚೆನ್ನಾಗಿದೆಯಲ್ಲ, ಸಖತ್ತಾಗಿದೆ. ಪ್ರೀತಿಗೆ ನಾನು ಎಂದೂ ಬೆಲೆ ಕಟ್ಟಲ್ಲ. ಥ್ಯಾಂಕ್ ಯು ಮಗಳೇ. ನನ್ನ ಭಾವಿ ಸೊಸೆಯವಳು, ನನ್ನ ಮನೆಗೆ ಮುಂದೆ ಸೊಸೆಯಾಗಿ ಬರುವಂತಹ ಮಗಳು. ನನಗೆ ಯಾವತ್ತಿದ್ರೂ ಆಕೆ ಮಗಳೇ. ಆ ಭಾವನೆ ನಾವು ತುಂಬ ಅನುಭವಿಸ್ತಾ ಇದ್ದೀನಿ ನಾನು. ನಮ್ಮ ಮನೆಯವ್ರಿಗೆ ಯಾವಾಗ ಬರ್ತಾಳೆ ಅನ್ನೋದಷ್ಟೇ. ಕೇಸ್ ಮುಗಿಸ್ಕೊಂಡು ನಮ್ಮ ಮನೆಗೆ ಸೊಸೆ ಬರೋದು ಅಂದರೆ ಮಗಳ ರೂಪದಲ್ಲಿ ಬರುವಂಥದ್ದು. ಎಷ್ಟು ಪ್ರೀತಿಸ್ತಾಳೆ. ಚಿನ್ನದಂಥ ಗುಣ ಭಗವಂತ ನನಗೆ ಕಳಿಸಿರುವಂಥದ್ದು ಅಂತ ಅಂದ್ಕೊಳ್ತೀನಿ. ಅಮ್ಮ ನೀವು ಅದನ್ನ ಓಪನ್ ಮಾಡೋದನ್ನ ವೀಡಿಯೋ ಮಾಡಿಕೊಂಡು ನನಗೆ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನೀವು ನನಗೆ ಕಳಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ಲು. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ಲು. ನಾನು ಚಾನಲ್ ಮೂಲಕನೇ ನೋಡಲಿ ಅಂತ ಹೇಳಿ ವಿಡಿಯೋ ಮಾಡಿದೆ. ಆದರೆ ಇಷ್ಟು ಏನೋ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನನ್ನ ಹೃದಯನ ಒಮ್ಮೆ ಕಲಕಿದಂತಾಯಿತು. ಹೀಗೆ ಅಲ್ವಾ ಬಾಂಧವ್ಯ ಅಂತ ಹೇಳಿದ್ರೆ? ಚೆನ್ನಾಗಿದೆಯಲ್ವಾ ಸ್ಯಾರಿ? ಕಮೆಂಟ್ ಮಾಡಿ. ನನ್ನ ಭಾವಿ ಸೊಸೆ, ನನ್ನ ಪ್ರೀತಿಯ ಮಗಳು KS ಮುಗಿಸ್ಕೊಂಡು ನನ್ನ ಮಗನ ಮಡದಿಯಾಗಿ ನನ್ನ ಮನೆ ತುಂಬಲಿ. ನನಗೆ ಹೆಣ್ಮಕ್ಳಿಲ್ಲ, ಬರುವಂಥ ನನ್ನ ಮನೆಗೆ ಬರುವ ಸೊಸೆಯರೇ ನನಗೆ ಹೆಣ್ಮಕ್ಳು. ಎಷ್ಟೋ ಜನ ಹೇಳ್ತಾರೆ, ಅಕ್ಕ ನಿಮ್ಮ ಮನೆಗೆ ಬರೋ ಸೊಸೆಯರು ನಿಮ್ಮ ಪುಣ್ಯ ಮಾಡಿದ್ರು ಅಕ್ಕ ಅಂತ ಹೇಳಿ. ಅದೆಷ್ಟು ಮಟ್ಟಿಗೆ ಅದು ನನಗೆ ಗೊತ್ತಿಲ್ಲ. ನಾನು ಬರುವಂಥ ನನ್ನ ಸೊಸೆಯರನ್ನ ಮಗಳಿಗಿಂತನೂ ಹೆಚ್ಚಾಗಿ ಪ್ರೀತಿಸ್ತೀನಿ, ಅದಂತೂ ಸತ್ಯ. ನನ್ನ ರಾಯರ ಪಾದದ ಸಾಕ್ಷಿಯಾಗಿ ನಾನು ಸೊಸೆ ಥರ ಯಾವತ್ತೂ ನೋಡಲ್ಲ. ನನ್ನ ಮಗಳು ಇದ್ದಿದ್ರೆ ನಾನು ಹೇಗೆ ನೋಡ್ತಾ ಇದ್ನೋ ಅದಕ್ಕೆ ಒಂದು ಪಟ್ಟು ಜಾಸ್ತಿನೇ ನೋಡ್ಕೊಳ್ತೀನಿ. ಥ್ಯಾಂಕ್ ಯು ಕಣಮ್ಮ, ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು ಮಗಳೇ. ನಿಮ್ಮ ಪ್ರೀತಿಗೆ ಅಪ್ಪ ಇದ್ದಿದ್ರೆ ಅವ್ರು ಏನಂತಿದ್ರು ನಿಂಗೆ ಗೊತ್ತಿದೆ. ತುಂಬ ಪ್ರೀತಿಸ್ತಾಳೆ. ಅಪ್ಪ ಅಮ್ಮ ಅಂತ ಹೇಳ್ತಾಳೆ, ಅವ್ರನ್ನ ಅಪ್ಪ ಅಂತ ಹೇಳ್ತಾಳೆ, ನನ್ನನ್ನು ಅಮ್ಮ ಅಂತ ಪ್ರೀತಿಯಿಂದ. ಯಾವುದೋ ಜನ್ಮದ ಅನುಬಂಧ ಅಮ್ಮ. ನೀವು ನನಗೆ ನನ್ನಂದರೆ ನನ್ನ ಮಗನಿಗೆ ಅಪ್ಪ ಅಮ್ಮ ಅಲ್ಲ, ನನಗೆ ಅಪ್ಪ ಅಮ್ಮನ ಥರ ನೀವು. ಆ ಪ್ರೀತಿ ನನ್ನ ಮನಸ್ಸಿನಲ್ಲಿ ತಾನೇ ಬಂದಿರುವಂಥದ್ದು, ಭಗವಂತ ಕೊಟ್ಟಿರೋದು ಅಂತ ಹೇಳ್ಕೊಳ್ತಾಳೆ. ಏನು ಹೇಳಿ, ಈ ಕಾಲದಲ್ಲಿ ಹೆಣ್ಮಕ್ಳು ಹೀಗೆಲ್ಲ ಬಿಹೇವಿಯರ್ ಇರುತ್ತೆ ನಾವು ನೋಡಿದ್ದೀವಲ್ವ. ಇಂಥ ಚಿನ್ನದಂಥ ಗುಣ ಇರುವ ಹೆಣ್ಮಗಳು ಆದಷ್ಟು ಬೇಗ ನನ್ನ ಮನೆ ಸೇರಿಕೊಳ್ಳಿ ಭಗವಂತನ ಅನುಗ್ರಹದೊಂದಿಗೆ. ನಮ್ಮ ಮನೆಯವರು ಆಕೆ ಹೊಟ್ಟೆಲಿ ಹುಟ್ಟು ಬರಲಿ ಅಂತ ಕೇಳ್ಕೊಳ್ತೀನಿ ನಾನು. ಬನ್ನಿ ಏನಂತ ಬರವಣಿಗೆ ಇದೆ ಒಂದು ಸಲ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸಿ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏಕೆಂದರೆ ನನಗೆ ಫೋನ್ ನಾನು ಕ್ಯಾಮ್ರಾ ಕಟ್ ಮಾಡಿದೆ ನೋಡಿ, ಆಫ್ ಮಾಡಿದೆ, ಫೋನ್ ಬರ್ತಾ ಇದೆ, ಕೆಲಸಗಾರರು ಫೋನ್ ಮಾಡ್ತಾ ಇರೋದು, ಹೋಗಬೇಕು. ಅದರಿಂದ ಒಂದು ಸಲ ಬ್ಯಾಕ್ ಕ್ಯಾಮ್ರಾದ ಮೂಲಕ ಇದನ್ನು ತೋರಿಸ್ತೀನಿ. ಸೀರೆ ಹೇಗೆ ಅನ್ನಿಸ್ತು, ಬಳೆನೂ ಸಹ ಮ್ಯಾಚಿಂಗ್ ಕಳಿಸ್ಕೊಟ್ಟಿದ್ದಾಳೆ. ನೋಡಿ, ಅರಿಶಿನ ಕುಂಕುಮ ಭಾಗ್ಯದ ಸಂಗಮ, ಗೊತ್ತಿಲ್ಲ ಅದು ನೋಡಿ. ವರಮಹಾಲಕ್ಷ್ಮಿಲಿ ನಾನು ಈ ಸೀರೆ ಬಿಟ್ಟರೆ ಯಾವುದು ಉಡಲ್ಲ ಕಣಮ್ಮ, ಇದನ್ನೇ ಉಟ್ಕೊಳ್ತೀನಿ ಆಯಿತಾ. ನಿಮ್ಮೆಲ್ಲರ ಪ್ರೀತಿ ಬೆಲೆ ಕಟ್ಟೋಕ್ಕಾಗಲ್ಲ. ನೋಡಿದ್ರಾ, ನಾನೇನೋ ಕಳ್ಕೊಂಡಿದ್ದೀನಿ ಅಂದಾಗ ಭಗವಂತ ಈ ಯಾವುದೋ ರೂಪದಲ್ಲಿ ನನಗೆ ಪ್ರೀತಿ ಕೊಡ್ತಿಲ್ವಾ, ಇಷ್ಟೊಂದು ಮಟ್ಟಿಗೆ ಇಷ್ಟೊಂದು ಪ್ರೀತಿಸೋನ ನನಗೆ ದಯ ಪಾಲಿಸ್ತಿಲ್ವಾ? ಇದಕ್ಕೆ ಹೇಳೋದು, ಈ ಆತ್ಮ ಶುದ್ಧವಾಗಿದ್ದರೆ ಭಗವಂತನ ಪಾದಕ್ಕೆ ಹತ್ರ ಆಗ್ತೀವಿ, ಅಷ್ಟೇ ಹೇಳೋದು ನಾನು. ಬನ್ನಿ ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಸಲ ತೋರಿಸೋಣ. ಸ್ನೇಹಿತರೆ ನೋಡಿ, ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಓದಿ ಒಮ್ಮೆ ಎಲ್ಲರೂ ಸಹ. ನಮ್ಮ ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಕಣ್ಣಿಗೆ ನೀವು ಯಾವಾಗಲೂ ಮಹಾಲಕ್ಷ್ಮಿಯೇ. ನೀವು ಸದಾ ಹೀಗೆ ನಗುತ್ತಾ ಹೂವು, ಕುಂಕುಮ, ಬಳೆ, ಸೀರೆ ತೊಟ್ಟು ಸಂತೋಷವಾಗಿರುವುದೇ ನಮ್ಮೆಲ್ಲರ ಆಸೆ. ಪ್ರೀತಿಯಿಂದ ನಿಮ್ಮ ಮಗಳು. ನೋಡಿ, ಆಕೆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗುತ್ತಾ ಹೇಳಿ ನೀವೇ. ಇವತ್ತಿನ ವಿಡಿಯೋ ಬಗ್ಗೆ ಅತಿ ಹೆಚ್ಚು ಕಮೆಂಟ್ಗಳನ್ನ ನಿರೀಕ್ಷೆ ಮಾಡ್ತೀನಿ. ನಿಮ್ಮೆಲ್ರಿಗೂ ಸಹ ಖಂಡಿತ ಇಷ್ಟ ಆಗಿದೆ. ಈ ಒಂದು ಅವಿಸ್ಮರಣೀಯ ಕ್ಷಣ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅನ್ನೋದಾದರೆ ಹೆಚ್ಚು ಲೈಕ್ನ ಇಷ್ಟಪಡ್ತೀನಿ. ಹಾಗೆ ನನ್ನ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ಇಷ್ಟ ಆಗಿದೆ ಅಂದರೆ ಶೇರ್ ಮಾಡಿ. ಹಾಗೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಅಂತೂ ತಿಳಿಸೋದನ್ನು ಮರಿಬೇಡಿ ಆಯಿತಾ. ಇವತ್ತು ಒಂಚೂರು ಬೇಗ ನಾನು ಹೊರಗಡೆ ಹೋಗೋದ್ರಿಂದ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಬಾಯ್, ಟೇಕ್ ಕೇರ್.